ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ತೋಂಟದ ಸಿದ್ಧಲಿಂಗೇಶ್ವರರ ವಚನ ಹೀಗಿದೆ. ಆಚಾರಲಿಂಗಕ್ಕೆ ಪೃಥ್ವಿಗೆ ಸಮರ್ಪಣ, ಗುರುಲಿಂಗಕ್ಕೆ ಜಲವೇ ಸಮರ್ಪಣ, ಶಿವಲಿಂಗಕ್ಕೆ ಅಗ್ನಿಗೆ ಸಮರ್ಪಣ, ಜಂಗಮಲಿಂಗಕ್ಕೆ ವಾಯುವೇ ಸಮರ್ಪಣ, ಪ್ರಸಾದಲಿಂಗಕ್ಕೆ ಆಕಾಶವೇ ಸಮರ್ಪಣ, ಮಹಾಲಿಂಗಕ್ಕೆ ಆತ್ಮನೇ ಸಮರ್ಪಣವಯ್ಯ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಈ ವಚನದ ಸಾರ ಹೀಗಿದೆ. ಅನುಭಾವಿಗಳಾದ ಶರಣರು ಮೂಗು, ನಾಲಿಗೆ, ಕಣ್ಣು, ಚರ್ಮ ಮತ್ತು ಕಿವಿ ಎಂಬ ಇಂದ್ರಿಯಗಳಲ್ಲಿ ಕ್ರಮವಾಗಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ ಮತ್ತು ಪ್ರಸಾದಲಿಂಗಗಳನ್ನು ಹೃದಯದಲ್ಲಿ ಮಹಾಲಿಂಗವನ್ನು ಲಿಂಗಭೋಗೋಪಭೋಗಿಗಳಾಗಬೇಕೆಂಬ ದೃಷ್ಟಿಯಿಂದ ಸಮನಿಸಿದ್ದಾರೆ. ಆ ಲಿಂಗಗಳಿಗೆ ಕ್ರಮವಾಗಿ ಭೂಮಿ, ನೀರು, ಬೆಂಕಿ, ಗಾಳಿ, ಗಗನ ಮತ್ತು ಆತ್ಮವನ್ನು ಸಮರ್ಪಿಸಬೇಕೆಂಬ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಎಲ್ಲವೂ ವಿಫಲವಾದಾಗ ತಾಳ್ಮೆಯು ಸಫಲವಾಗುತ್ತದೆ. ಆದ್ದರಿಂದ ಸಂಕಷ್ಟದ ಸಮಯದಲ್ಲಿ ನಾವೆಲ್ಲ ದುಡುಕದೆ ಕೂಲಂಕುಷವಾಗಿ ಆ ವಿಷಯದ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಕಷ್ಟ, ಬಡತನಗಳೆಂದರೆ ನಮಗೆ ಸಿಕ್ಕ ಉತ್ತಮ ಪಾಠಗಳಾಗಿವೆ. ವಿಕಸನಕ್ಕೆ ಅವೇ ಮೂಲ ವಸ್ತುಗಳಾಗಿವೆ. ಅವುಗಳನ್ನು ನಾವು ನಮ್ಮ ಜೀವನದಲ್ಲಿ ಎದುರಿಸುತ್ತಾ ಬೆಳೆಯೋಣ. ಆವಾಗಲೇ ನಾವು ಯಶಸ್ಸನ್ನು ಪಡೆಯುತ್ತೇವೆ. ಸಿಟ್ಟು ಮಾಡಿಕೊಳ್ಳುವುದು ತಪ್ಪಲ್ಲ, ಆದರೆ ಆ ಸಿಟ್ಟು ನಮ್ಮ ಹಿಡಿತದಲ್ಲಿ ಇರುವುದು ಬಹುಮುಖ್ಯವಾಗಿದೆ. ಮನುಷ್ಯನ ನಿಜವಾದ ಆನಂದ ಹೃದಯದ ಗೂಡಿನಲ್ಲಿದೆ. ಗುಡಿಸಲು ಅಥವಾ ಅರಮನೆಯಲ್ಲಿ ಇಲ್ಲ. ಅದಕ್ಕಾಗಿ ನಾವೆಲ್ಲ ಜಗತ್ತನ್ನು ಸುತ್ತಾಡುವ ಅಗತ್ಯವಿಲ್ಲ. ಶರಣು ಶರಣಾರ್ಥಿಗಳು.